ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವು BPL ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿದಂಥ ಫಲಾನುಭವಿಗಳಾಗಿದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಯಾಕೆಂದರೆ ಅನ್ನಭಾಗ್ಯ ಯೋಜನೆ ಕಡೆಯಿಂದ ಏನು ಬರ್ತಾ ಇತ್ತು ಹಣ, ಆ ಹಣವನ್ನು ಇನ್ನು ಮುಂದೆ ಫಲಾನುಭವಿಗಳ ಖಾತೆಗೆ ಸೇರೋದಿಲ್ಲ. ಹಾಗಿದ್ದರೆ ಯಾಕೆ ಈ ಯೋಜನೆಯನ್ನು ಸ್ಟಾಪ್ ಆಯಿತಾ, ಏನು ಎತ್ತ ಅನ್ನೋದು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ ಅನ್ನಭಾಗ್ಯ ಯೋಜನೆ 5 ತಿಂಗಳಿನಿಂದ ಪೆಂಡಿಂಗ್ ಇರುವಂಥದ್ದು. ನಿಮ್ಗೆ ಗೊತ್ತಿರುವ ಹಾಗೆ ಈಗ ಆಗಸ್ಟ್ನಲ್ಲಿ ಬಂದಿರುವಂಥದ್ದು. ಆಗಸ್ಟ್ ತಿಂಗಳ ಹಣ ಈಗ ಎಲ್ಲ ಫಲಾನುಭವಿಗಳ ಖಾತೆಗೆ ಜಮಾ ಆಗಿರುವಂಥದ್ದು ಮಾಹಿತಿ ಕೂಡ ಎಲ್ರಿಗೂ ಗೊತ್ತಿದೆ. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ ಮತ್ತು ಈಗ ಲೆಕ್ಕಕ್ಕೆ ತೆಗೆದುಕೊಂಡ್ರೆ ಫೆಬ್ರವರಿದು ಕೂಡ ಲೆಕ್ಕಕ್ಕೆ ಬರುವಂಗೆ ಆಗಿದೆ. ಆದರೆ ಇಲ್ಲಿ 5 ತಿಂಗಳು ಮಾತ್ರ ನಾವು ಲೆಕ್ಕಕ್ಕೆ ತೆಗೆದುಕೊಳ್ಬೇಕು. ಯಾಕೆ ಅಂತಂದರೆ 5 ತಿಂಗಳು ಮಾತ್ರ ಈಗ ಕಂಪ್ಲೀಟ್ ಆಗಿರುವಂಥದ್ದು. 5 ತಿಂಗಳ ಹಣ ಫಲಾನುಭವಿಗಳ ಖಾತೆಗೆ ಸೇರಬೇಕಾಗಿತ್ತು. ನಿಮ್ಗೆ ಗೊತ್ತಿರುವ ಹಾಗೆ ಕಾಂಗ್ರೆಸ್ ಸರ್ಕಾರ ಬಂದರೆ ನಾವು ಈ 10 kg ಅಕ್ಕಿನ ನೀಡ್ತೇವೆ ಅಂತ ಹೇಳಿದರು, ಘೋಷಣೆ ಕೂಡ ಮಾಡಿದ್ರು. ಅದೇ ರೀತಿಯಾಗಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇಲ್ಲಿ ಅಕ್ಕಿಯ ಒಂದು ಕೊರತೆಯಿಂದ ಕೊಟ್ಟ ಮಾತಿನಂತೆ ಏನು ಪ್ರತಿ ಫಲಾನುಭವಿಗೆ 170 ರೂಪಾಯಿಯಂತೆ ಫಲಾನುಭವಿಗಳ ಖಾತೆಗೆ ವರ್ಗಾವಣೆ ಮಾಡಲಿಕ್ಕೆ DBT ಮುಖಾಂತರ ಹಣವನ್ನು ಹಾಕಲಿಕ್ಕೆ ತಯಾರಿ ಮಾಡಿಕೊಂಡಿದ್ದರು. ಅದು ಹಾಕಿದರು ಕೂಡ. ಈಗ ಇಲ್ಲಿ ಏನಾಗಿದೆ, ಈಗ ಆ ಹಣವನ್ನು ಹಾಕೋದಕ್ಕೆ ಸ್ಟಾಪ್ ನೀಡಲಾಗಿದೆ. ಯಾಕೆ ಸ್ಟಾಪ್ ಮಾಡಿದ್ದಾರೆ, ಈ ಯೋಜನೆನೇ ನಿಲ್ಲಿಸ್ತಾರಾ ಅನ್ನೋದು ಕಂಪ್ಲೀಟ್ ಆದಂಥ ಮಾಹಿತಿ ನೋಡಿ ಸ್ನೇಹಿತರೆ. ಈಗ ಇನ್ನೊಂದು ಸಲ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಅನ್ನಭಾಗ್ಯ ಯೋಜನೆ ಹಣ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗೋದಿಲ್ಲ. ಆದರೆ ಇಲ್ಲಿ ಏನು ಫಲಾನುಭವಿಗಳ ಖಾತೆಗೆ ಪ್ರತಿ ಸದಸ್ಯರಿಗೆ ಪ್ರತಿ KGಗೆ 34 ರೂಪಾಯಿಯಂತೆ ಹಣವನ್ನು ವರ್ಗಾವಣೆ ಮಾಡ್ತಾಯಿದ್ರು. 5 kg ಅಕ್ಕಿ ಬದಲಿಗೆ 170 ರೂಪಾಯಿ, ಪ್ರತಿ KGಗೆ 34 ರೂಪಾಯಿ ಅಂದರೆ 170 ರೂಪಾಯಿ ಪ್ರತಿ ಫಲಾನುಭವಿಗೂ ಆಗ್ತಿತ್ತು. ರೇಷನ್ ಕಾರ್ಡಲ್ಲಿ ಎಷ್ಟು ಜನರು ಇರ್ತಿದ್ರು ಅಷ್ಟು ಜನರ ಒಂದು ಹಣವನ್ನು ವರ್ಗಾವಣೆ ಮಾಡ್ತಾಯಿದ್ರು. 5 ಜನರು ಇದ್ದರೆ ಅಂದರೆ 850 ರೂಪಾಯಿ ಫಲಾನುಭವಿಗಳಿಗೆ ಸಿಗ್ತಿತ್ತು. 4 ಜನ ಇದ್ದರೆ 680 ರೂಪಾಯಿ ಫಲಾನುಭವಿಗಳಿಗೆ ಸಿಗ್ತಾ ಇರುವಂಥದ್ದು. 3 ಜನರು ಇದ್ದರೆ ಅಂದರೆ 510 ರೂಪಾಯಿ ಸಿಗ್ತಾಯಿತ್ತು. ಇದೇ ರೀತಿಯಾಗಿ ಇಲ್ಲಿ ಹಣವನ್ನು ವರ್ಗಾವಣೆ ಮಾಡ್ತಾಯಿದ್ರು. ಈಗ ಕೇಂದ್ರದಿಂದ ಅಕ್ಕಿಯನ್ನು ಖರೀದಿ ಮಾಡಿದಾರಂತೆ. ಈಗ ಫೆಬ್ರವರಿ ತಿಂಗಳಿನಿಂದ ಕೇಂದ್ರದಿಂದ ಅಕ್ಕಿಯನ್ನು ಖರೀದಿ ಮಾಡಿ ಎಲ್ಲ ಒಂದು ಫಲಾನುಭವಿಗಳಿಗೆ ಅಕ್ಕಿ ವಿತರಣೆ ಮಾಡ್ತೇವೆ ಅಂತ ಘೋಷಣೆ ಮಾಡಿದ್ದಾರೆ. ಇದು ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಹಾಗೆ ಆಹಾರ ಸಚಿವರು ಕೂಡ ಹೇಳಿರುವಂಥದ್ದು. ಇದು ಇನ್ನು ಮುಂದೆ ಇದೇ ಫೆಬ್ರವರಿ ತಿಂಗಳಿನಿಂದಲೇ ಒಂದು ಅಕ್ಕಿ ಹಣವನ್ನು ಸ್ಟಾಪ್ ಮಾಡಿ ನಾವು ಪ್ರತಿ ಫಲಾನುಭವಿಗೆ 10 kg ಅಕ್ಕಿಯನ್ನು ವಿತರಣೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಈಗ ಹಾಗಾಗಿ ಹಣವನ್ನು ನಿಮಗೆ ಸಿಗೋದಿಲ್ಲ, ಅದರ ಬದಲಿಗೆ ಅಕ್ಕಿನೇ ಸಿಗುತ್ತೆ. ಆದರೆ ಪೆಂಡಿಂಗ್ ಇರುವಂಥ ಹಣ ಏನು ಮಾಡ್ತಾರೆ ಅನ್ನೋದು ನೋಡೋದಾದರೆ ಇಲ್ಲಿ ಏನು ಪೆಂಡಿಂಗ್ ಇದೆ ಹಣ, ಆ ಪೆಂಡಿಂಗ್ ಹಣ ಕೂಡ ಇಲ್ಲಿ ಫಲಾನುಭವಿಗಳ ಖಾತೆಗೆ ವರ್ಗಾವಣೆ ಮಾಡ್ತೀವಿ. ಇನ್ನು ಕೆಲವು 2-3 ಅಥವಾ ಒಂದು ವಾರದಲ್ಲಿ ಎಲ್ಲ ಫಲಾನುಭವಿಗಳ ಖಾತೆಗೆ ವರ್ಗಾವಣೆ ಮಾಡ್ತೀವಿ ಪೆಂಡಿಂಗ್ ಇರುವಂಥ ಎಲ್ಲ ಹಣವನ್ನು ಅಂತ ಹೇಳಿದ್ದಾರೆ. ಇಲ್ಲಿ ಈ ಫೆಬ್ರವರಿ ತಿಂಗಳಿನಿಂದಲೇ 10 kg ನೀಡ್ತೇವೆ ಅಂತ ಹೇಳಿದರೆ ಈ ಫೆಬ್ರವರಿ ತಿಂಗಳಿನ ಹಣನೂ ಕೂಡ ಹಾಕ್ತಾರಾ, ಅಥವಾ ಈಗ ಆಲ್ರೆಡಿ ಅಕ್ಕಿ ತೆಗೆದುಕೊಂಡಿದ್ದಾರೆ, ಕೆಲವರು 5 kg ಅಕ್ಕಿಯನ್ನು ಪಡ್ಕೊಂಡಿದ್ದಾರೆ. ಆ ಅಕ್ಕಿಯನ್ನು ಪಡೆದುಕೊಂಡಂಥವ್ರಿಗೆ ಯಾವ ರೀತಿ ಹಣ ವರ್ಗಾವಣೆ ಮಾಡ್ತಾರೆ ಮತ್ತು ಮುಂದಿನ ತಿಂಗಳಲ್ಲಿ ಸೇರಿಸ್ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ಅದ್ರ ಬಗ್ಗೆ ಅಪ್ಡೇಟ್